ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶೆಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಯಾವ ರೀತಿ ನಾವು ಬೆಣ್ಣೆ ಮತ್ತು ತುಪ್ಪ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡ್ಕೊಂಬರೋಣ ಅಲ್ಲ, ಬನ್ನಿ. ಫ್ರೆಂಡ್ಸ್, ನಾನು ಇವಾಗ ಇಷ್ಟು ಕೆನೆನ ಶೇಖರಣೆ ಮಾಡಿಟ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು. ನಾನು ಇದು ಒಂದು 2 ವೀಕ್ಸಿಂದ ಈ ರೀತಿ ಶೇಖರಣೆ ಮಾಡಿಟ್ಕೊಂಡಿರುವಂತಹ ಕೆನೆ. ಮನೆಯಲ್ಲೇ ನಾವು ಯಾವ ರೀತಿ ಬೆಣ್ಣೆ ಮಾಡ್ಕೊಳ್ಬೋದು ಮತ್ತು ತುಪ್ಪ ಕೂಡ ಮಾಡ್ಕೊಳ್ಬೋದು ಯಾವ ರೀತಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಕೆನೆ ತಗೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಒಂದೇ ಸತಿ ಹಾಕೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕಾಗುತ್ತೆ. ಆಮೇಲೆ ಜಾಸ್ತಿ ನೀರು ಹಾಕ್ಬಿಡಿ, ಸ್ವಲ್ಪ ನೀರು ಹಾಕಿ. ನೋಡಿ, ಈ ರೀತಿ ತಣ್ಣಗಿರೋ ನೀರು ಹಾಕಿ, ಬಿಸಿ ನೀರಂತೂ ಯಾವುದೇ ಕಾರಣಕ್ಕೆ ಹಾಕಬೇಡಿ. ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ರುಬ್ಕೊಂಡ್ರೆ ನಿಮಗೆ ಬೆಣ್ಣೆ ಇದು ಬರುತ್ತೆ. ರುಬ್ಕೊಂಡಾಗ ಯಾವ ಬಂದಿದೆ, ನಂತರ ಅದನ್ನು ನಾನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ 3 ಸತಿ ನೀವು ಚೆನ್ನಾಗಿ ತೊಳ್ಕೊಳ್ಬೇಕು. ಅಲ್ಲಿ ಅಂಶ ಎಲ್ಲ ಅದರ ಮೇಲಿರುವಂಥದ್ದು ಹೋಗೋ ಹಾಗೆ ನೋಡಿ. ನಾನು ಇವಾಗ ತೊಳ್ಕೊಳ್ತಾ ಇದ್ದೀನಿ. ಮತ್ತು ಇದೇ ಬೆಣ್ಣೆ ಈ ರೀತಿ ಮಾಡ್ಕೊಳ್ಳೋಂಥದ್ದು. ಫಸ್ಟ್ ಬೆಣ್ಣೆ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ನಂತರ ನಾನು ಸ್ಟವ್ ಮೇಲಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ಮತ್ತು ಅದು ತಳ ಹಿಡಿಬಾರ್ದು. ಆಗ ನೀವು ಈ ರೀತಿ ಸೌಟಲ್ಲಿ ತಿರುಗ್ತಾ ಇದ್ದೀನಿ. ನೋಡಿ, ಇವಾಗ ಗೀ ಬಿಟ್ಕೊಂಡು ಬರ್ತಾ ಇದೆ ತುಪ್ಪ. ನೋಡಿ, ಇವಾಗ ಆಲ್ರೆಡಿ ರೆಡಿ ಆಗಿದೆ. ಈ ನೋಡಿ, ಸೈಡಲ್ಲಿ ಕಾಣ್ತಾ ಇದಲ್ಲ, ಅದು ಒಂಬಂಡ ಬಂದಾಗ ಅದು ರೆಡಿ ಆಗಿದೆ ಅಂತೇಳಿ. ಇವಾಗೆಲ್ಲ ಗೀ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬಂದಿದೆ. ನೋಡಿ, ಇವಾಗ ರೆಡಿ ಆಗಿದೆ, ನೋಡ್ತಾ ಇರ್ಬೋದು. ಒಂದು 50 ಮಿನಿಟ್ಸಲ್ಲೆಲ್ಲ ಚೆನ್ನಾಗಿ ಅದು ಕುದ್ದು ಆರಾಮ್ಸೆ ನಿಮಗೆ ಗೀ ಬಂದ್ಬಿಡುತ್ತೆ ಬೇಗ. ನೋಡಿ, ಇವಾಗ ಕಾಣ್ತಾ ಇದಲ್ಲ, ಎಲ್ಲ ರೆಡಿ ಆಗಿದೆ. ನಾನು ಇವಾಗ ಸೋಸ್ಕೊಳ್ತಿದ್ದೀನಿ ಒಂದು ಪಾತ್ರೆಯಲ್ಲಿ. ಇವಾಗ ಅದನ್ನ ನಾನು ತೆಗೆದಿಟ್ಕೊಳ್ಳೋಣ ಅಂತ ನಂದೊಂದು ಚಿಕ್ಕದು ಗೀತು ಬಟ್ಲು ಥರ ಎಲ್ಲ ಅದಕ್ಕೆಲ್ಲ ಹಾಕೊಳ್ತಿದ್ದು ಡೈಲಿ ಯೂಸ್ ಮಾಡೋಣ ಅಂತೇಳಿ. ಇವಾಗ ನೋಡಿ, ನಾನು ಅದನ್ನ ಆರಕ್ಕಿಟ್ಟು ಈ ರೀತಿ ರೆಡಿ ಆಗಿದೆ. ನೋಡಿ, ಇದು ಮನೇಲಿ ಎಷ್ಟು ಚೆನ್ನಾಗಿ ಆರೋಗ್ಯಕರವಾದ ತುಪ್ಪ ರೆಡಿ ಆಗಿದೆ. ನೀವು ಕೂಡ ಮಾಡಿ. ಇಷ್ಟ ಆಗಿದೆ ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.